ಈ TDS ಡಿವಿಡೆಂಡ್ಸ್ ಮೇಲೆ ಏನು ಬಂದರೆ ನಿಮಗೆ ಡಿವಿಡೆಂಡಿಂದ ಆದಾಯ ಬಂದರೆ ಅದನ್ನು 5,000ದಿಂದ 10,000ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಅಂದರೆ ಮೊದಲು 5,000 ಬಂದರೆ ನೀವು TDS ಅಲ್ಲೇ ಕಟ್ಬಿಡ್ಬೇಕಾಗಿತ್ತು, ಇಮಿಡಿಯೇಟ್ 5,000 ಬಂದ ತಕ್ಷಣ ಕಟ್ಟಬೇಕಾಗಿತ್ತು. ಈಗ ಅದು 10,000 ಮ್ಯಾಕ್ಸಿಮಮ್ ಬರೋವರೆಗೂ ಕಟ್ಬೋದು. ಇನ್ನು ಗಿಗ್ ವರ್ಕರ್ಸ್ ಅಂತ, ಈಗ ಇದು ಜಾಸ್ತಿ ಆಗ್ತಾ ಇದೆ. ನನಗೆ ಯಾವ್ಯಾವ ಟೈಮ್ ಇರುತ್ತೆ, ನಾನು 4-5 ಕೆಲಸ ಮಾಡ್ತೀನಿ. ಇದರಲ್ಲಿ ಬೇಕು ಆಯಿತು, ಬೆಳಗ್ಗೆ ಪೇಪರ್ ಹಾಕ್ತೀನಿ, ಇನ್ನೊಂದೇನೋ ಮಾಡ್ತೀನಿ, ಕ್ಯಾಬ್ ಓಡಿಸ್ತೀನಿ, ಈ ಥರದೊಂದು. ಅಂದರೆ ಇವರು ಕೌಶಲ್ಯ ಇರುತ್ತೆ, ಬೇರೆ ಬೇರೆ ಒಂದೊಂದು ಫ್ರೀ ಟೈಮಲ್ಲಿ ಒಂದೊಂದು 4-5 ಕೆಲಸವನ್ನು ಮಾಡುವಂಥ ಗಿಗ್ ವರ್ಕರ್ಸ್ ಇರ್ತಾರೆ. ಇವ್ರಿಗೂ TDS ಲಯಬಿಲಿಟಿ ಒಂದು ವೇಳೆ ಅವ್ರು 30,000 ಪ್ರೊಫೆಷ್ನಲ್ ಸರ್ವಿಸ್ ಮಾಡಿ 30,000ಕ್ಕಿಂತ ಹೆಚ್ಚು ಗಳಿಸಿದ್ರೆ ಅವರು TDS ಕಟ್ಟಬೇಕಾಗಿತ್ತು. ಅದನ್ನೀಗ 50,000 ಮಾಡಿದ್ದಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಇದೆಲ್ಲವೂ ನಾವು ಹೇಳುವಾಗ TDS ಹೆಚ್ಚಿಗೆ ನೀವು ಕಟ್ಟಬೇಕಾಗಿಲ್ಲ, ಬಾಡಿಗೆ 6 ಲಕ್ಷದವರೆಗೂ ಬಂದರೆ ಕಟ್ಟಬೇಕಾಗಿಲ್ಲ ಅನ್ನುವಾಗ, ಹಂಗಂದರೆ ನನಗೆ ಈ ಟ್ಯಾಕ್ಸ್ ರೇಟಲ್ಲಿ ಕಡಿಮೆ ಆಗಿಬಿಟ್ಟಿದೆಯಾ, 6 ಲಕ್ಷದವರೆಗೂ ನಾನು ಕಟ್ಟೋದೇ ಇಲ್ವಾ? ಇಲ್ಲ, ಕಟ್ಟಬೇಕು. ಅದು ಏನು ರೇಟ್ ಇದೆ ಅದರಲ್ಲೇ ಕಟ್ಟಬೇಕು. ಆದರೆ ವರ್ಷದ ಕಡೆಯಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ನಿಮ್ಮ ಆದಾಯ ಎಷ್ಟು ಇದೆ ಅದನ್ನು ನೋಡಿ ಅದನ್ನು ಸೇರಿಸ್ಕೊಂಡು ಕಟ್ಟಬೇಕು. ಆದರೆ ನೀವು ಸ್ಟಾರ್ಟಿಂಗಲ್ಲೇ ಏನು ಮೊದಲೇ ಕಟ್ಬಿಡ್ತಾ ಇದ್ರಿ ಅದನ್ನು ಕಟ್ಟಲ್ಲ. ಈಗ ನೋಡಿ, ಡಿವಿಡೆಂಡ್ ಮೇಲೆ 10% ಇದೆ ತೆರಿಗೆ TDS. ಅದು 10% ಲಾಸ್ಟಲ್ಲಿ ನೀವು ಅದನ್ನು ಸೇರಿಸ್ಬಿಟ್ಟು ಕಟ್ತೀರಾ, ಆದರೆ ಈಗ ಕಟ್ಟಲ್ಲ ಅಷ್ಟೇ. ಈಗ ಕಟ್ಟದೇ ಇದ್ರೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಈಗ ನನಗೆ ಬೇಕಾಗಿದೆ ಹಣ, ಅದನ್ನು ನಾನು ಉಪಯೋಗಿಸ್ಕೊಳ್ಳಿಕ್ಕೆ ಎಷ್ಟು ಅನುಕೂಲ ಮಾಡ್ಕೋಬೋದು, ಅದರಿಂದ ಅನುಕೂಲ ಮಾಡ್ಕೋತೀನಿ. ಸೊ ಆ ಅನುಕೂಲಕ್ಕಾಗಿ ಸರ್ಕಾರ ಇವೆಲ್ಲವನ್ನು ಕ್ರಮ ಕೈಗೊಂಡಿದೆ ಅಂತ. ಮತ್ತು ಇನ್ನೂ ಒಂದೇನು ಅಂತಂದರೆ, ಮುಂದಿನ 1 ವಾರದಲ್ಲಿ ನಾವು ಹೊಸ ಆದಾಯ ತೆರಿಗೆ ನೀತಿಯನ್ನು ಕೂಡ ಟೇಬಲ್ ಮಾಡ್ತೀವಿ ಅಂತ ವಿತ್ತ ಸಚಿವರು ಹೇಳಿದ್ದಾರೆ. ಅದು ಇನ್ನೂ ಸರಳವಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಇವಾಗ ಏನು ಸರಳೀಕರಣ ಇಷ್ಟು ವರ್ಷ ಕೈಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚು ಸರಳವಾಗಿರುತ್ತೆ, ಜನಸ್ನೇಹಿ ಆಗಿರುತ್ತೆ, ಇನ್ನೂ ಹೆಚ್ಚಿನ ಜನಸ್ನೇಹಿ ಆಗಿರುತ್ತೆ. ಮತ್ತು ಈಗೇನು ಇಷ್ಟೊಂದಿದೆ ಅದನ್ನೆಲ್ಲವೂ ಸರಳ ಮಾಡಿ ಬಹುತೇಕ ಈಗೇನಿದೆ ಅದರಲ್ಲಿ ಅರ್ಧದಷ್ಟು ಪದಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಆವಾಗ ಹೆಚ್ಚು ಕನ್ಫ್ಯೂಷನ್ಗೆ ಅವಕಾಶ ಇರಲ್ಲ. ನಿಮಗೆ ಇನ್ನೂ ಸರಳವಾಗಿ ಯಾರದೇ ಸಹಾಯ, ನೀವು ಯಾವುದೋ ಒಂದು CA ಹತ್ರ ಹೋಗಿ, ಆಡಿಟರ್ ಹತ್ರ ಹೋಗಿದ್ದೆ, ನೀವೇ ಟ್ಯಾಕ್ಸನ್ನು ಈಗಾಗಲೇ ಫೈಲ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಫೈಲ್ ಮಾಡಲಿಕ್ಕೆ ಅವಕಾಶ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಇದು ಯಾವಾಗಿಂದ ಅಪ್ಲಿಕೇಬಲ್ ಆಗುತ್ತೆ ಸರ್? ನೀವು ಇನ್ನೂ ಸರಳ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ಅದು ಕಾಯ್ದೆ ನೀತಿ, ಅದು ಜಾರಿಗೆ ಬರುತ್ತೆ. ಬಟ್ ಈಗಾಗಲೇ ನಮಗೆ ಟ್ಯಾಕ್ಸ್ ರೇಟ್ಸ್ ಎಲ್ಲ ಕೊಟ್ಟಿದೆ. ಅದು ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ಪ್ರತಿ ಆರ್ಥಿಕ ವರ್ಷದಿಂದ ಅದು ಜಾರಿಗೆ ಹೋಗುತ್ತೆ. ಯಾವುದೇ ಆಯವ್ಯಯ ಮಂಡಿಸುವಾಗ ಏಪ್ರಿಲ್ 1ರಿಂದ ಜಾರಿ ಆಗುವ ಹಾಗೆ. ಸೊ ಹಾಗಾಗಿ ಅವೆಲ್ಲವೂ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಸೊ ಅಡ್ವಾಂಟೇಜ್ ಇದೆ. ಓಕೆ. ಈ ಪ್ರತಿ ಸಾರಿನೂ ಸರ್ ನಾವು ಬಜೆಟ್ಗಳು ಬಂದಾಗಲಿ, ಅದರದ್ದು ಈ ಆಯವ್ಯಯವನ್ನು ನಾವು ಗಮನಿಸಿದಾಗಲಿ, ಕಳೆದ ವರ್ಷಕ್ಕಿಂತ ಈ ಬಾರಿ ಎಷ್ಟು ಅಡ್ವಾಂಟೇಜ್ ಇದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ತುಂಬಾ ಬದಲಾವಣೆ, ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ, ಅಥವಾ ತುಂಬಾ ಹೆಚ್ಚು ಜನರಿಗೆ ಅನುಕೂಲ ಅಂತ? ಜನಕ್ಕೆ ಈ ವಿಚಾರಕ್ಕೆ ಅವ್ರಿಗೆ, ಯಾಕೆಂದ್ರೆ ಜನರ ಬಳಿ ಖರ್ಚು ಮಾಡಬಹುದಾದ ಹೆಚ್ಚಾದಾಗ ಅದರಿಂದ ಖಂಡಿತ ಜನರ ಜೀವನ ಮಟ್ಟ ಸುಧಾರಣೆಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಏನು, ಈಗ ನಮ್ಮ ಬಜೆಟ್ ಗಾತ್ರ ಎಷ್ಟಿದೆ, 50.65 ಲಕ್ಷ ಕೋಟಿ ಎಷ್ಟು ಬಜೆಟ್ ಏನಿದೆ ನಮಗೆ, ಅಷ್ಟು ಬಜೆಟ್, ದೊಡ್ಡ ಗಾತ್ರದ ಬಜೆಟ್ ಏನಿದೆ, ಈ ಬಜೆಟಲ್ಲಿ ಕೆಪೆಕ್ಸ್ ಅಂತ ಕರಿತೀವಿ, ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದನ್ನ ಮಾಡೋದೇನು, ಸಾಲ ಮಾಡ್ತಾರೆ, ಸಾಲ ಮಾಡೋದನ್ನ ನಾವು ಯಾವುದ್ರ ಮೇಲೆ ಉಪಯೋಗಿಸ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸಾಲ ಮಾಡೋದು ದೊಡ್ಡ ವಿಚಾರ ಅಲ್ಲ, ಸಾಲ ಮಾಡಿದ್ದು ಕೆಟ್ಟದ್ದು ಅಲ್ಲ, ಒಳ್ಳೇದು ಅಲ್ಲ. ಆದ್ರೆ ಸಾಲ ಮಾಡಿದ್ದನ್ನ ನೀವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ರೋಡ್ಸ್ ಮಾಡಕ್ಕೆ, ರೈಲ್ವೆ ಮಾಡಕ್ಕೆ, ಬ್ರಿಡ್ಜ್ ಮಾಡಕ್ಕೆ, ಇದಕ್ಕೆ ಉಪಯೋಗಿಸಿದ್ರೆ ಅದು ಒಳ್ಳೇದಾಗುತ್ತೆ. ಯಾಕಂದ್ರೆ ಅದರಿಂದ ಬರುವಂತ ಮತ್ತೆ ಅದು ನಮ್ಗೆ ಗೇನ್ಸ್ ಕೊಡ್ತಾ ಇರುತ್ತಲ್ಲ, ಅವಾಗ ನಮ್ಗೆ ನಮ್ಮ ಜೀವನನೂ ಹೆಚ್ಚಾಗುತ್ತೆ, ಭಾರತದ ಆರ್ಥಿಕತೆಯು ಹೆಚ್ಚಳ ಆಗುತ್ತೆ. ಸೊ ಆ ಥರದಲ್ಲಿ ಈ ಸರಿ ಕೆಪೆಕ್ಸ್ ನ ಹೆಚ್ಚಳ 3.7% ಆಗಿದೆ. ಅದು ಇನ್ನಷ್ಟು ಜಾಸ್ತಿ ಆಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ. ಅದು ಈಗ ನಮಗೆ 11 ಟ್ರಿಲಿಯನ್ ರೂಪಾಯಿಗಳಿದೆ. ಕಳೆದ ಬಾರಿಯೂ ಬಹುತೇಕ ಅಷ್ಟೇ ಇತ್ತು, ಆದರೆ ಖರ್ಚು ಮಾಡಿದ್ದು 10.18 ಟ್ರಿಲಿಯನ್ ರೂಪಾಯಿಗಳಂತ ಸರ್ಕಾರ ಹೇಳುತ್ತೆ. ಯಾಕಂದರೆ ಸಿಕ್ಕಿದ್ದು ನಮಗೆ 8 ತಿಂಗಳು, ಹಾಗಾಗಿ ಖರ್ಚು ಮಾಡೋಕ್ಕೆ ಅಷ್ಟಾಗಲಿಲ್ಲ. ಅದಕ್ಕಾಗಿ ಈ ಸರಿ ನಾವು 11.38 ಟ್ರಿಲಿಯನ್ ಅಷ್ಟು ಖರ್ಚು ಮಾಡ್ತೀವಿ ರೂಪಾಯಿಗಳನ್ನು ಅಂತ ಹೇಳಿದ್ದಾರೆ. ಅಷ್ಟನ್ನು ಅವ್ರು ಖರ್ಚು ಮಾಡಿದಾಗ ಅದರಿಂದನೂ ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ, ನಮಗೆ ಮೂಲಸೌಕರ್ಯ ಹೆಚ್ಚಾಗತ್ತೆ. ಈಗಲೂ ನೀವು ನೋಡಿ, ಬೆಂಗಳೂರಂಥ ಊರುಗಳಲ್ಲಿ ನೀವು ಬಹುಶಃ ಪೀಕ್ ಅವರ್ಸಲ್ಲಿ ಏನಾದರೂ ಪ್ರಯಾಣ ಮಾಡುವಾಗ ನೀವು ಎಷ್ಟು ಬರೋದು 5 ಕಿಲೋಮೀಟರ್ ಇರುತ್ತೆ, 5 ಕಿಲೋಮೀಟರ್ಗೆ ನಾವು 35-40 ನಿಮಿಷ, ಒಂದೊಂದ್ಸರಿ 1 ಗಂಟೆ ಹಿಡಿದ್ಬಿಡುತ್ತೆ. ಸೊ ಯಾವಾಗ ನಮಗೆ ಮೂಲಭೂತ ಸೌಕರ್ಯಗಳು ಹೆಚ್ಚಳ ಆಗುತ್ತೆ, ಆಗ ನಮ್ಮ ಜೀವನ ಹಸನಾಗುತ್ತೆ. ಯಾಕಂತಂದ್ರೆ ಇವೆಲ್ಲವೂ ಫೆಸಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದ್ರ ಮೇಲೆ ಇನ್ನೂ ಹೆಚ್ಚಿನ ಆಧುನಿಕತೆ ಎಲ್ಲಿ ಬರಬೇಕು, ನನಗೆ ಮೂಲಭೂತ ಸೌಕರ್ಯದಲ್ಲಿ ಬರಬೇಕು. ಜನರ ಜೀವನ ಮಟ್ಟ ಆಗ ಎಷ್ಟು ಹಸನಾಗುತ್ತೆ. ಎಷ್ಟೋ ಜನ
ಜೀವನ ಬರೀ ಟ್ರಾಫಿಕ್ಕಲ್ಲಿ ಕಳೆದು ಹೋಗ್ಬಿಡುತ್ತೆ ಸಿಟಿಗಳಲ್ಲಿ. ಸೊ ಅದೆಲ್ಲವೂ ಇದಾಗಬೇಕು. ಹಾಗೆ ಕೃಷಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾದರೆ ಕೃಷಿಕನ ಭಾಳ ಹಸನ, ಹಾಗೆ ಸರ್ವಿಸಲ್ಲಿ ಆದರೆ ಅವರು. ಸೊ ಒಟ್ಟಾರೆ ಎಲ್ಲರೂ ಭಾಳ ಹಸನಾದರೆ ಇಡೀ ಭಾರತ ದೇಶ ಅಭಿವೃದ್ಧಿ ಆಗುತ್ತೆ. ಟ್ಯಾಕ್ಸ್ ಪೇಯರ್ ನಾವು ಅನಾಲಿಟಿಕ್ಸ್ ನೋಡೋದಾದ್ರೆ ಒಂದು 3% ಇದ್ದಾರೆ ಸರ್, ಒಂದು 100% ಅಲ್ಲಿ ಒಂದು 3% ಪ್ರತಿಶತ. ಅಂದ್ರೆ ನಾವು ಈಗಿನ ಟ್ಯಾಕ್ಸ್ ಆಕ್ಚುಲಿ 12 ಲಕ್ಷಕ್ಕೆ ನಾವು ಟ್ಯಾಕ್ಸ್ ರಿಯಾಯಿತಿ ಸಿಕ್ಕಿರೋದು, ಜನರ ಆದಾಯನೇ 12 ಲಕ್ಷ ಇಲ್ಲ ಅನ್ನೋದು. ಈ ಥರದ್ದು ಒಂದು ಬಜೆಟ್ ನೀವು ನೋಡಿದಾಗ ಏನು ಹೇಳ್ತೀರಾ ಸರ್? ಅಂದರೆ ಏನಂದರೆ ನಮ್ಮಲ್ಲಿ ಈಗ ತೆರಿಗೆ ಈ ರಿಟರ್ನ್ಸ್ನ ಫೈಲ್ ಮಾಡೋರ ಸಂಖ್ಯೆ 10.4 ಕೋಟಿ ಓಕೆ ಇಡೀ ಭಾರತದಲ್ಲಿ. ನಾನು ನೋಡಿ ಎಷ್ಟು ಜನ ಇದ್ದೀವಿ ನಾವು, 144 ಕೋಟಿ ಜನ ಇದ್ದೀವಿ. ನಾವು ಫೈಲ್ ಮಾಡೋರ ಸಂಖ್ಯೆ ಅದು. ಎಫೆಕ್ಟಿವ್ ಆಗಿ ಟ್ಯಾಕ್ಸ್ ಕಟ್ಟುವಂಥವ್ರು 3 ಕೋಟಿ ಜನ. ಹೌದು. ಸೊ ಈ ಮಿಕ್ಕಿದವರು ಹಾಗಾದ್ರೆ ನಾವು ಟ್ಯಾಕ್ಸೇ ಕಟ್ಟಲ್ಲ ಅಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ, ನೇರ ತೆರಿಗೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. GST ನಾನೀಗ ಒಂದು ಮ್ಯಾಚ್ ಬಾಕ್ಸ್ ತೊಗೊಂಡ್ರು GST ಕೊಟ್ಟೆ. ಅಂದ್ರೆ ಹಾಗಾಗಿ GST ಇಂಡೈರೆಕ್ಟ್ ಟ್ಯಾಕ್ಸ್ ಏನು ಇದೆಯಲ್ಲ ಅದನ್ನ ಬಹುತೇಕ ಎಲ್ಲರೂ ಕಟ್ತಾರೆ. ಆದ್ರೆ ನೇರ ತೆರಿಗೆ ಕಟ್ಟುವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ಓಕೆ, ನೇರ ತೆರಿಗೆ ಸಂಖ್ಯೆ ಕಟ್ಟಿದ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ನನಗೆ ಗೊತ್ತಿರುತ್ತೆ ನಾನು ಇಷ್ಟು ಕಟ್ತಾ ಇದ್ದೀನಿ ಅಂತ. ಈಗ ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನು ಅಂತಂದ್ರೆ ನಾವು ನೋಡಲ್ಲ, ನಮ್ಗೆ ಬಿಲ್ ಕೊಡಲ್ವಾ, ಎಷ್ಟೋ ಸರಿ ನೀವು ಬಿಲ್ ತಗೊಳ್ಳಲ್ಲ, ತಗೊಂಡ್ರೇನು ಎಷ್ಟು % ಇದಕ್ಕೆ ಟ್ಯಾಕ್ಸ್ ಅಂತ ನಾವು ನೋಡುವಂತವ್ರ ಇದು ಕಡಿಮೆ ಆಗುತ್ತೆ. ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ನನ್ನ ನೇರವಾಗಿ ನನ್ನ ಕಡೆಯಿಂದ ಹೋಗೋದ್ರಿಂದ ಅದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಹಂಗಾಗಿ ನೀವು ಎಷ್ಟು ನಾನು ಇನ್ನೂ ದುಡಿಬಹುದು ಅಥವಾ ಎಷ್ಟು ನನ್ಗಿದು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಇದು ನಮ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಬರುವಂತ ಆದಾಯ ಕಡಿಮೆ ಆಗ್ತಾ ಹೋಗ್ಬೇಕು, ಡೈರೆಕ್ಟ್ ಟ್ಯಾಕ್ಸ್ ಇಂದ ಬರುವಂತ ಆದಾಯ ಜಾಸ್ತಿ ಆಗ್ಬೇಕು. ಆವಾಗ ರಾಷ್ಟ್ರದ ಒಳಿತಿಗೆ ಜನರ ಒಳಿತು ಎರಡೂ ಆಗುತ್ತೆ. ಜನರ ಒಳಿತಾದ್ರೆ ರಾಷ್ಟ್ರದ ಒಳಿತಾಗೆ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಇದು ಜಾಸ್ತಿ ಆಗ್ಬೇಕು. ಆವಾಗ ನಮ್ಗೆ ಸರ್ಕಾರಗಳು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ನ ಇನ್ನೂ ಕಡಿಮೆ ಮಾಡುತ್ತೆ. ನಾನು ಹೇಳೋದು ಈವನ್ GST ರೇಟ್ಸ್ನು ಇದೇ ತರದ ಒಂದು ಕ್ರಾಂತಿಕಾರಕವಾದಂತ ಒಂದು ಹೆಜ್ಜೆ ಇಟ್ಟು ಅಲ್ಲಿನೂ ಸ್ಲ್ಯಾಬ್ಸು ಕಡಿಮೆ ಮಾಡಿ, ಹಾಗೂ ಅಲ್ಲಿನೂ ನೀವು ತುಂಬಾ ತೆರಿಗೆಯನ್ನು ಕಡಿಮೆ ಮಾಡಿ ಜನಕ್ಕೆ. 3 ಒಂದೊಂದು ಐಟಮ್ ಮೇಲೆ 3 ತರದ್ದು ಬೇಡ. ಉಪ್ಪು ಹಾಕ್ತಿದ್ರೆ ಸ್ವೀಟ್ ಹಾಕಿದ್ರೆ ಈ ತರದ್ದೆಲ್ಲ ಬೇಡ. ಸೊ ನೀವು ಒಂದಕ್ಕೆ ಈಗ ಬೇಸಿಕ್ ಎಸೆನ್ಷಿಯಲ್ ಏನೇನಿರುತ್ತೆ ಅವಕ್ಕೆಲ್ಲ 0 ಮಾಡಿದ್ದಾರೆ. ಇನ್ನಷ್ಟು ಹೆಚ್ಚು ಯಾವ ಜನಕ್ಕೆ ಅಗತ್ಯ ಇರುತ್ತೆ ವಸ್ತುಗಳು ಅವುಗಳನ್ನ ಕಡಿಮೆ ಮಾಡಿದ್ರೆ ಆಗ ಹೆಚ್ಚು ಕಂಪ್ಲೇಂಟ್ಸ್ ಬರ್ಬೋದು. ಆದ್ರೆ ಜನರ ಕಡೆಯಿಂದನೂ ಒಂದಾಗಬೇಕು. ಏನಂತಂದ್ರೆ ನಾವು ತೆರಿಗೆಯನ್ನ ಹಾನೆಸ್ಟ್ ಆಗಿ ಕಟ್ತಾ ಹೋಗ್ಬೇಕು. ಈಗ ನೋಡಪ್ಪ ಇಷ್ಟೆಲ್ಲ ಸರ್ಕಾರ ಈಗ 1 ಟ್ರಿಲಿಯನ್ ರೂಪಾಯಿ 1 ಲಕ್ಷ ಕೋಟಿಯನ್ನ ಕಳ್ಕೊಂಡು ನಮ್ಗೆ ಮಾಡಿದೆ, ನಾನು ಇನ್ನೂ ಹೆಚ್ಚು ತೆರಿಗೆನ ನನ್ಗೆ ಬಾಧೆ ಬರುತ್ತೋ ನಾನು ಕರೆಕ್ಟಾಗಿ ಕಟ್ತೀನಿ ಅಂತ ನನಗೆ ಅನಿಸ್ಬೇಕು. ಹಂಗೇನೆ ಎಲ್ಲರಿಗೂ ಅನಿಸ್ಬೇಕು. ಇಡೀ ದೇಶದ ಜನ ಯಾವಾಗ ನಾನು ತೆರಿಗೆ ಯಾವುದೇ ರೀತಿಲಿ, ಅದು ಡೈರೆಕ್ಟ್ ಟ್ಯಾಕ್ಸ್ ಇರಲಿ, ಡೈರೆಕ್ಟ್ ಟ್ಯಾಕ್ಸ್ ಇರಲಿ, ಪರೋಕ್ಷ ತೆರಿಗೆ ಇರಲಿ, ನೇರ ತೆರಿಗೆ ಇರಲಿ, ನಾನು ಎಲ್ಲರೂ ಕಟ್ಟಕ್ಕೆ ಯಾವಾಗ ಶುರು ಮಾಡ್ತೀರಿ ಆವಾಗ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶ ಆಗುತ್ತೆ. ಆಗ ನಾವು ಕೇಳಲಿಕ್ಕೂ ನಮಗೆ ಇದಿರುತ್ತೆ. ಅದು ನಾನು ಹೇಳ್ತಿರೋದು. ಅಂದ್ರೆ ಅಭಿವೃದ್ಧಿಯ ಪಾತ್ರದಲ್ಲಿ ಸರ್ಕಾರದ ಎಷ್ಟು ಇರುತ್ತೋ ನಮ್ದು ಅದಕ್ಕಿಂತ ಹೆಚ್ಚಿನ ಪಾತ್ರ. ಯಾಕಂದ್ರೆ ನಮ್ಮ ತೆರಿಗೆ ಇಲ್ಲದೆ ಇದ್ರೆ, ಜನರ ತೆರಿಗೆ ಕಟ್ಟದೇ ಇದ್ರೆ ಸರ್ಕಾರಗಳು ಬರೀ ಸಾಲದಿಂದ ಯಾವುದು ದೇಶ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕಡೆಯಿಂದನೂ ನಾವು ತೆರಿಗೆಯನ್ನ ತುಂಬ ಹಾನೆಸ್ಟ್ ಆಗಿ ಕಟ್ಟಬೇಕು. ಏನಾಗುತ್ತೆ, ಅವ್ರು ಅಷ್ಟು ತಿಂತಾರೆ, ಇವ್ರಿಷ್ಟು ತಿಂತಾರೆ, ನಾನು 200 ರೂಪಾಯಿ ತಾನೆ, ನನಗೆ ಬಿಲ್ ಬೇಡ ಅಂತೀವಿ ನಾವು. ಸೊ ಆ ಥರದ ಧೋರಣೆ ಬಿಡಬೇಕು. ನಾನು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನಾನು ಹಾನೆಸ್ಟ್ ಆಗಿರ್ತೀನಪ್ಪ, ನನ್ನ ಕಡೆಯಿಂದ ನಾನು ಹಾನೆಸ್ಟ್ ಆಗಿರ್ತೀನಿ. ಸೊ ಹಂಗಾದಾಗ ಸರ್ಕಾರಗಳನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಸ್, ನನ್ನ ಕೊನೆಯ ಪ್ರಶ್ನೆ ಸರ್. ಆ್ಯಕ್ಚುಲ್ ಆಗಿ ಈಗ ನಾವು ಅಮೇರಿಕಾದ ತೆರಿಗೆ ಪದ್ಧತಿಗಳನ್ನು ಅಥವಾ ಅದು ಮೆಕ್ಸಿಕೋ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ನೆರೆಯ ರಾಷ್ಟ್ರಗಳ ಮೇಲೆ ಆಗ್ತಾ ಇರೋ ತೆರಿಗೆ ಜೊತೆಗೆ ಭಾರತದಕ್ಕೂ ಕೂಡ, ಜೊತೆಗೆ ಅವ್ರು ಟೆಸ್ಲಾ ಜೊತೆಗೆ ಅವರು ತುಂಬ ಕನೆಕ್ಟಿವಿಟಿ ಇರೋದ್ರಿಂದ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಅವ್ರು ಯಾವ ರೀತಿಯಾದಂಥ ತೆರಿಗೆಯನ್ನು ಹೇರ್ತೀವಿ ಅನ್ನೋ ಒಂದು ಹೆದರಿಕೆ, ಈ ಥರದ್ದನ್ನೆಲ್ಲ ಹೇಳ್ತಾ ಇರೋದು ಅಥವಾ ಅದು ನ್ಯೂಸಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಈಗ ಮಾಡಿರ್ತಕ್ಕಂಥ ಈ ಬಜೆಟ್ ಅಥವಾ ಮೂಲ ಸೂತ್ರ ಏನಾಗಿರ್ಬೋದು ಅಥವಾ ಯಾವ ರೀತಿಯ ಪರಿಣಾಮಕಾರಿಯಾಗಿ ಇದು ಬದಲಾವಣೆ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಯೋಚನೆ ಮಾಡಿರ್ಬೋದು ಅಂತ ನಾವು ಗಮನಿಸಬಹುದು ಸರ್. ಖಂಡಿತ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಆಗಿದೆ. ಅದರ ಜೊತೆಗೆ ನಾನು ಹೇಳೋದು ಒಂದೇನು ಅಂತಂದ್ರೆ, ಈಗ ಟ್ರಂಪ್ ಅವರು ಆ ದೇಶದ ಮೇಲೆ ನಾನು ಪ್ರೊಟೆಕ್ಷನಿಸ್ಟ್, ನಮ್ಮ ದೇಶ, ನನ್ನ ನೇಷನ್ ಫಸ್ಟ್ ಅಂತ, ಹಾಗೇನೆ ಎಲ್ಲ ದೇಶಗಳು ತಮ್ಮ ದೇಶನೇ ಫಸ್ಟ್ ಅಂತ ಖಂಡಿತ ಅವು ಅನ್ಕೊಳುತ್ತೆ. ಅವುಗಳನ್ನು ರಿವರ್ಸಲ್ ಆಗೇ ಆಗತ್ತೆ. ಎಲ್ಲರೂ ಒಂದಾದ್ರೆ ಈಗ ಆ ಎಲ್ಲ ದೇಶಗಳನ್ನು ತೆರಿಗೆ ಈ ನಿಮ್ಮ ದೇಶದಿಂದ ಬರೋಕೆ ಹಾಕಿದ್ರೆ, ಈಗ ನೋಡಿ ಒಂದು ಡೀಪ್ ಸೀಕ್ ಅನ್ನುವಂತ ಒಂದು AI ಬಹುಶಃ 2-3 ದಿನ ಏನೋ ಕಾಣಿಸ್ಲಿಲ್ಲ. ಇಡೀ ಅಮೆರಿಕದ ನಾಸ್ಡಾಕ್ನ ಇದು ಶೇರ್ ವಹಿವಾಟು ಒಂದು ದಿನದಲ್ಲಿ $1 ಟ್ರಿಲಿಯನ್ ಕುಸಿತೆ. ಆ ನಿವಿಡಿಯಾ ಆ ಕಂಪನಿ, ಆ ಇವಿಡಿಯಾ ಕಂಪನಿ ಕಳ್ಕೊಂಡಿದ್ದ ಹಣ ಎಷ್ಟು ಒಂದು ದಿನದಲ್ಲಿ?
ಇಲ್ಲಿವರೆಗೂ ಜಾಗತಿಕ ಮಟ್ಟದಲ್ಲಿ ಇಡೀ ಇತಿಹಾಸ ಇಲ್ಲ ಅಷ್ಟು ಹಣವನ್ನು ಒಂದು ದಿನದಲ್ಲಿ ಕಳ್ಕೊಂಡಂಥ ಹಣ, ಅಷ್ಟು ಹಣ ಕಳ್ಕೋತ. ಅಂದರೆ ನಾನು ಹೇಳೋದು ಒಂದು, ಅದಕ್ಕೆ ಸಿದ್ಧರಾಗಿ ಈ ಆಯವ್ಯಯನ್ನು ರಚಿಸಿದ್ದಾರೆ. ಕಸ್ಟಮ್ಸ್ ಡ್ಯೂಟಿ ಯಾವ್ಯಾವ್ದಕ್ಕೆ ಕಡಿಮೆ ಮಾಡಬೇಕು, ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು, ಎರಡನ್ನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಎಸೆನ್ಷಿಯಲ್ ಐಟಮ್ಸ್ ಏನಿತ್ತು, ಈ ಕ್ಯಾನ್ಸರ್ಗೆ ಬೇಕಾಗುವಂಥ ಮೆಡಿಸಿನ್ಸ್ಗೆ, ಇವುಗಳನ್ನೆಲ್ಲವನ್ನು ಕಸ್ಟಮ್ಸ್ ಡ್ಯೂಟಿ ತೆಗೆದಿದ್ದಾರೆ. ಅವಕ್ಕೆಲ್ಲನೂ ಇನ್ನು ಕಡಿಮೆ ಆಗುತ್ತೆ ಅವುಗಳ ಬೆಲೆ. ಸೊ ಯಾವುದು ತುಂಬ ಅಗತ್ಯ ಇದೆ ಅದು ಕಳೆದ ಬಾರಿಯೂ ಮಾಡಿದ್ರು, ಈ ಬಾರಿಯೂ ಅನೇಕ ಔಷಧಿಗೆ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಈ ಥರದ ಒಟ್ಟಾರೆಯಾಗಿ ಜನರ ಜೀವನವನ್ನು ಹಸನು ಮಾಡುವಂಥ ಅನೇಕ ಅಂಶಗಳು ಈ ಆಯವ್ಯಯದಲ್ಲಿ ನಾನು ಗುರುತಿಸಿದ್ದೀನಿ. ನಾನು ಇನ್ನೂ ಹೇಳ್ತಾ ಹೋಗ್ಬೋದು. ಕೃಷಿಯಲ್ಲಿ ಏನು ಮಾಡಿದ್ದಾರೆ, ಇದರಲ್ಲಿ ಎಜುಕೇಷನ್ ಸೆಕ್ಟರ್ಗೆ, ಎಜುಕೇಷನಲ್ಲಿ ನೋಡಿ AI ಮಕ್ಕಳಿಗೆ ಕಲಿಸ್ಲಿಕ್ಕಾಗಿ, ಎಜುಕೇಷನಲ್ಲಿ ಕಲಿಸ್ಲಿಕ್ಕಾಗಿ 500 ಕೋಟಿಯ 3 ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಅದು ಇನ್ನೂ ಬೇಕಿತ್ತು ಅಂತಲೇ ನನಗೂ ಅನಿಸುತ್ತೆ. ಆದರೆ ಅಟ್ಲೀಸ್ಟ್ ಆರಂಭ ಆಗಿದೆ. ನೀವು ಅನಂತರ ಕೇಳ್ಬೋದು, ಎಲ್ಲ ರಾಜ್ಯಗಳಿಗೂ ಒಂದೊಂದು ಮಿನಿಮಮ್ ನಮಗೆ AI ಸೆಂಟರ್ಸ್ ಎಜುಕೇಷನ್ಗೆ ಕೊಡಿ, ಇಡೀ ರಾಜ್ಯಗಳಿಗೆ ಯೂನಿಯನ್ ಟೆರಿಟರೀಸ್ಗೆ ಮೊದಲು ಒಂದೊಂದು ಕೊಡಿ, ಆಮೇಲೆ 2 ಕೊಡಿ ಅಂತ ನಾವು ಹೇಳಲಿಕ್ಕೆ ಅಟ್ಲೀಸ್ಟ್ ಒಂದು ಆರಂಭ ಇದಾಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಮೇಲೆ ಈ ಬಿಗ್ ಡೇಟಾ, ಇವುಗಳಲ್ಲೆಲ್ಲ ಪರಿಣಿತಿಯನ್ನು ನಮ್ಮ ಜನರಿಗೆ ಕೊಡಬೇಕು. ಇದರಿಂದ ಇವಾಗ ವಿಧಿ ಇಲ್ಲ, ಈ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳದೆ ನಮಗೆ ವಿಧಿ ಇಲ್ಲ. ಕೃಷಿಯಲ್ಲಿ ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು, ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕರಿತೀವಿ, ಅದನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು, ಆಮೇಲೆ ಬಿಗ್ ಡೇಟಾ ಯೂಸ್ ಮಾಡಿ ಅನಾಲಿಸಿಸ್ ಮಾಡೋದನ್ನ, ಡೇಟಾ ಅನಾಲಿಟಿಕ್ಸ್ನ, ಇವೆಲ್ಲವನ್ನ ನಾವು ವಿದ್ಯಾರ್ಥಿಗಳಿಗೆ, ಯುವಜನರಿಗೆ ಕಲಿಸ್ಬೇಕು. ಕಲಿಸಿದ್ರೆ ಅವ್ರಿಗೆ ಉದ್ಯೋಗಗಳು ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ಅವ್ರಿಗೆ ಸಿಗುತ್ತೆ. ಉದ್ಯೋಗಾವಕಾಶಗಳು ಹೆಚ್ಚು ಸಿಕ್ಕಿದ್ರೆ ಖಂಡಿತ ಅವರ ಜೀವನವು ಚೆನ್ನಾಗಾಗುತ್ತೆ, ದೇಶದ ಜೀವನವು ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಅಂತಂದರೆ, ಯಾರು ಈ ಕೆಲಸದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಅವರು ಸಾಮಾನ್ಯ ಈ ಊರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಲ್ಲೊಂದು ಮನೆ ಕಟ್ಕೊಂಡಿರ್ತಾರೆ, ಇನ್ನು ಅವ್ರಿಗೇನೋ ಕಾರಣಾಂತರಗಳಿಂದ ವರ್ಗ ಆಗುತ್ತೆ, ಎಲ್ಲ ಬೇರೆ ಕಡೆ ಹೋಗ್ತಾರೆ. ಅವಾಗ ಇಲ್ಲಿವರೆಗೂ ಏನು ಕಾಯ್ದೆ ಇತ್ತು ಅಂತಂದರೆ, ಒಂದು ಮನೆ ಮೇಲೆ ಮಾತ್ರ ನಾವು ರಿಯಾಯಿತಿಯನ್ನು ಕೋರ್ಬೋದಾಗಿತ್ತು ಇನ್ಕಮ್ ಟ್ಯಾಕ್ಸಲ್ಲಿ. ಯಾಕೆಂದರೆ ನಾನೇ ವಾಸ ಇರ್ತೀನಿ, ನಾನು ಮನೆ ಕಟ್ಕೊಂಡಿದ್ದೀನಿ, ಇದೆಲ್ಲ ತೀರಿದೆ, ಸಾಲ ತೀರಿದೆ, ಈ ಮನೆಯ ಮೇಲಿನ ತೆರಿಗೆ ಅದ್ರ ಮೇಲೆ ನನಗೆ ಒಂದು ರಿಲ್ಯಾಕ್ಸೇಷನ್ ಇತ್ತು. ನನ್ನ ಮನೆ ಇದು, ನಾನೇ ವಾಸ ಮಾಡ್ತಾ ಇದ್ದೀನಿ, ಇದನ್ನು ಬಾಡಿಗೆ ಕೊಟ್ಟಿದ್ರೆ ಎಷ್ಟು ಅಂತ ನೋಷ್ನಲ್ ಹಾಕಿ ತೆರಿಗೆ ಹಾಕಲ್ಲ. ಓಕೆ ಓಕೆ. ಈಗ ಸರ್ಕಾರಿ ಕಟ್ಟಡದ ಮೇಲೆಲ್ಲ ನಾವು ಆದಾಯ ಎಷ್ಟು, ಈ ರಾಷ್ಟ್ರದ ಆದಾಯ ಅಂತ ಅನ್ನುವಾಗ, ಒಂದು ವೇಳೆ ಈ ಸರ್ಕಾರದ ಬಿಲ್ಡಿಂಗ್ನ ಬಾಡಿಗೆ ಕೊಟ್ಟಿದ್ರೆ ಎಷ್ಟು ಬರ್ತಿತ್ತು ಅಂತ ಒಂದು ನೋಷ್ನಲ್ ಆಗಿ ತಗೊಂಡು ಅದನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸುವ ಕೆಲಸ ಮಾಡ್ತೀವಿ. ಸೊ ಆ ಥರ ನೀವೇ ವಾಸವಿದ್ದ ಮನೆಗಳಲ್ಲಿ ಅದನ್ನು ಮಾಡಲ್ಲ. ಅದು ಇಲ್ಲಿವರೆಗೂ ಒಂದು ಮನೆಗಿತ್ತು. ಒಂದು ವೇಳೆ ನಾನೇ ಅಲ್ಲಿ ವಾಸ ಇದ್ದರೆ ಸಮಸ್ಯೆ ಏನೂ ಬಂದಿರಲಿಲ್ಲ. ಆದರೆ ಸಮಸ್ಯೆ ಯಾವಾಗ ಬರ್ತಿತ್ತು ಅಂದರೆ, ನನಗೊಂದು ವೇಳೆ ಬೇರೆ ಊರಿಗೆ ವರ್ಗ ಆಗಿದ್ರೆ, ಆ ವರ್ಗ ಆಗಿ ನಾನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದದ್ದನ್ನು ತೋರಿಸಿದ್ರೆ ಮಾತ್ರ ಈ ಮನೆಯ ಮೇಲೆ ಕ್ಲೈಮ್ ಮಾಡ್ಬೋದಾಗಿತ್ತು. ಏನಾಗ್ತಾ ಇತ್ತು, ನಾನು ಹೋಗ್ತಿದ್ದೆ, ನನ್ನ ಮಕ್ಕಳು, ನನ್ನ ವೈಫು ಇಲ್ಲೇ ಇರ್ತಾಯಿದ್ರು, ಎಜುಕೇಷನ್ ಹಾಳಾಗತ್ತೆ ಅಂತ ನಾನು ಮಾತ್ರ ಅಲ್ಲಿಗೆ ಹೋಗಿದ್ದೀನಿ. ಅಲ್ಲಿಗೆ ಹೋದಾಗ ನಾನು ಅಲ್ಲಿ ಬಾಡಿಗೆಯಲ್ಲಿ ಇದ್ದೀನಿ ಅಂತ ತೋರಿಸಿದ್ರೆ ಇದನ್ನ ಕ್ಲೈಮ್ ಮಾಡ್ಬೋದಾಗಿತ್ತು. ಇಲ್ದಿದ್ರೆ ನಾನು ಕ್ಲೈಮ್ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ. ಆದರೆ ಈಗೇನು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ, ನಿಮ್ಮದು 2 ಮನೆ ಯಾವುದೂ ಕಂಡೀಷನ್ಸ್ ಇಲ್ಲ. ನೀವು ಒಂದು ವೇಳೆ ಅಲ್ಲೊಂದು ಮನೆ ನಾನು ತೊಗೊಂಡೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿದ್ದೀನಿ, ಯಾವುದೋ ಅಲ್ಲಿ ನನಗೆ ಒಂದು ಒಳ್ಳೆ ರೀಸನಬಲ್ ರೇಟ್ಗೆ ಒಂದು ಮನೆ ಸಿಕ್ತು, ಇಲ್ಲ ತೊಗೊಂಡ್ಬಿಡೋಣ, ಇದು ಚೆನ್ನಾಗಿದೆ ಜಾಗ ಅಂತ ನಿಮ್ಮ ಹತ್ರ ದುಡ್ಡು ಇತ್ತು, ಸಾಲನೂ ಕೊಡ್ತಾರೆ, ತೊಗೊಂಡ್ಬಿಟ್ಟಿದ್ದೀರಾ ಇಟ್ಕೊಳ್ಳಿ. ಆಗ ನಿಮಗೆ 2 ಮನೆಯ ಮೇಲೇನೂ ಈ ತೆರಿಗೆ ವಿನಾಯಿತಿಯನ್ನು ನೀವು ಕೇಳ್ಬೋದು. ಸೊ ಈ ಅವಕಾಶವನ್ನು ಈ ಆಯವ್ಯಯದಲ್ಲಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಸೀನಿಯರ್ ಸಿಟಿಸನ್ಸ್ಗೆ ಅಪ್ ಟು 1 lakh TDS ಅದನ್ನು ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಆಮೇಲೆ ಈ ಡಿವಿಡೆಂಡ್ಸ್ ಮೇಲೆ ಕೂಡ, ಈ ಡಿವಿಡೆಂಡ್ಸಲ್ಲಿ ನಮಗೆ ಗೈನ್ ಆಯಿತು, ಅದನ್ನು ಕೂಡ ನೀವು 20,000ವರೆಗೂ ಇದು ಮಾಡಬೇಕಾಗಿಲ್ಲ ಅನ್ನೋಂಥದ್ದನ್ನು ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಹಲವು ಅನುಮಾನಗಳು, ಗೊಂದಲಗಳು ಎಲ್ಲವೂ ಕೂಡ ಕ್ಲಿಯರ್ ಆದವು ಅಂತ ನಾನು ಅಂದುಕೊಳ್ತೇನೆ. ಇನ್ನು ಮುಂದೆಯೂ ಕೂಡ ಈ ಥರದ ಅನೇಕ ಸಮಸ್ಯೆಗಳು ಇದ್ದಾಗ, ಅಥವಾ ಈ ಥರದ ಅರ್ಥಶಾಸ್ತ್ರದ ಬಗ್ಗೆ ಏನಾದರೂ ಕನ್ಫ್ಯೂಷನ್ಸ್ಗಳಿದ್ದಾಗ ಮತ್ತೆ ಇದೇ ನಮ್ಮ ಆರ್ಥಿಕ ತಜ್ಞರಾಗಿರ್ತಕ್ಕಂಥ SR ಕೇಶವ್ ಅವರ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.